स्वागत है आपका बी न्यूज नेशन में। मैं हूं आबिद हुसैन शेख। बीजापुर सब रजिस्ट्रार से हो जाए होशियार, हमारा घर और जमीनें नहीं हैं सुरक्षित। अप्पा साहब पट्टन शेट्टी का खुलासा। बीजापुर सब रजिस्ट्रार बिरादार का भ्रष्टाचार अप्पू पट्टन शेट्टी ने किया आज खुलासा। हजारों लोगों के साथ जमीनी घोटाला हुआ है, पट्टन शेट्टी का बड़ा आरोप। बीजापुर के एक निजी होटल में प्रेस मीट के जरिए कहा कि बीजापुर शहर में दूसरों के नाम से जमीनें हटियाने और दूसरों के नाम पर रजिस्ट्रार होने की बहुत से मामले सामने आए हैं। इससे पहले मैंने रेवेन्यू मिनिस्टर आर अशोक से और एसीबी को शिकायत की थी, तो सब रजिस्ट्रार बिरादार का ट्रांसफर भी हुआ था, लेकिन कुछ महीनों में ही फिर से बीजापुर सब रजिस्ट्रार के ओहदे पर बिरादार को ही बिठाकर स्थानीय विधायक इनके समर्थन में खड़े हैं। निजी अखबारों में खबरें भी दिखाई गई थी कि बिना जमीन मालिक को बताए ही उनकी जमीन दूसरों को बेच दी जा रही है। ये राज्य भर में बड़ा जाल चला है। ये राज्य में नहीं बल्कि सिर्फ बीजापुर में ही ऐसा बड़ा भ्रष्टाचार सब रजिस्ट्रार ऑफिस में चला है, कहा पट्टन शेट्टी ने। साथ ही जनता अपने खुद के प्रॉपर्टी से जुड़े दस्तावेजात को परखने की अपील की कि जमीन और घर आपके नाम से है या नहीं। सरकार के आदेश के बाद ट्रांसफर हुए अधिकारी को दोबारा लाना ये बड़ा भ्रष्टाचार का संकेत देता है। रिश्वत खोर और लालची सब रजिस्ट्रार बिरादार से होशियार रहे। जनता धोखे से बदली जा रही है आपकी जायदादें। ऐसे ही कई गंभीर आरोपों का खुलासा करते हुए सब रजिस्ट्रार ऑफिस पर सीओडी जांच के साथ आम और मिडिल क्लास परिवारों का सपना एक घर हो अपना को आसान बनाकर सबके सपनों को पूरा करने की मांग की पूर्व मंत्री अप्पा साहब पट्टन शेट्टी ने। पिछले दिनों हमने भी सब रजिस्ट्रार ऑफिस का खुलासा किया था। अप्पा साहब पट्टन शेट्टी के बयान पर क्या कार्रवाई होती है ये देखना बाकी है। ಪ್ರಕರಣಗಳು ಆಗಿನ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದ್ದು ಹಲವಾರು ವ್ಯಾಜ್ಯಗಳು ಇನ್ನೂ ಕೋರ್ಟ್ನಲ್ಲಿ ನಡೀತದೆ ಪ್ರಕರಣಗಳು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದಾವೆ ಅಲ್ಲಿ ಕೂಡ ಕೆಲವೊಂದು ಅಧಿಕಾರಿಗಳು ಕಾಂಪ್ರಮೈಸ್ ಮಾಡಿ ಮುಗಿಸಿದ್ದಾರೆ ಹಾಗೂ ಕೂಡ ನಾನು ಆರೋಪ ಮಾಡಿದೆ ಸಬ್ ರಿಜಿಸ್ಟ್ರಾರ್ ಒಬ್ಬ ಅಧಿಕಾರಿ ಅದನ್ನು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಆರೋಪ ಕೂಡ ಸಂದರ್ಭದಲ್ಲಿ ಮಾಡಿದ್ದೆ ನಾನು ಆವಾಗ ನಾನು ಎಲಿಗೇಷನ್ ಮಾಡಿದಾಗ ಅವ್ರನ್ನ ವರ್ಗಾವಣೆ ಆಗಿತ್ತು ಅವ್ರು ಹೋಗಿದ್ದರು ಒಂದು 4-5 ತಿಂಗಳಲ್ಲಿ ಮತ್ತೆ ಅವ್ರನ್ನೇ ಇಲ್ಲಿ ಬಿಜಾಪುರಕ್ಕೆ ತರುವಂಥದ್ದಾಯಿತು ಇಲ್ಲಿ ಜನಪ್ರತಿನಿಧಿಗಳು ಅವ್ರನ್ನೇ ಮತ್ತೆ ಮುತುವರ್ಜಿ ವಹಿಸಿ ಯಾರೋ ನಡುವೊಬ್ಬರು ಒಳ್ಳೆಯ ಅಧಿಕಾರಿ ಬಂದಿದ್ದರು ಅಂತೇಳಿ ಎಲ್ಲ ಜನ ಮಾತಾಡ್ತಾಯಿದ್ರು ಅವ್ರು ಮತ್ತೆ 3-4 ತಿಂಗಳಿಗೆ ವಾಪಸ್ ಟ್ರಾನ್ಸ್ಫರ್ ಮಾಡಿ ಯಾರ ಮೇಲೆ ಆರೋಪ ಇದ್ದು ಯಾರು ಭ್ರಷ್ಟಾಚಾರ ಯಾರು ನಕಲಿ ಈ ಆಸ್ತಿಗಳು ಪರಬರೆ ಮಾಡೋಕ್ಕೆ ಆಗಿನ ಸಂದರ್ಭ ರೂಪ ಇದ್ದರು ಒಳ್ಳೆ ಅವರೇ ತಂದರು. ಇವತ್ತು ನಿನ್ನೆ ಒಂದು ಯಾವುದೋ ಪೇಪರ್ದಲ್ಲಿ ಓದಿದೆ ಪತ್ರಿಕೆ COD ತನಿಖೆಗೆ ಅದನ್ನು ಹೋಗಿದೆ ಬೆಂಗಳೂರಲ್ಲಿ ರಾಜ್ಯದಲ್ಲಿ ಇದೊಂದು ಏನೋ ಜಾಲ ಅದು ಮೂಲ ಜಾಲ ನನಗನ್ನಿಸ್ತದೆ ಬಿಜಾಪುರದಲ್ಲಿ ಇದೆ ಅಂತ ಅನ್ನಿಸ್ತಾತ. ಯಾಕಂದ್ರೆ ಇದು ಆಗಿ ಮತ್ತು ನಾನು ಓದಕ್ಕೆ 2 ವರ್ಷ ಹಿಂದೆ ನಾನು ಪ್ರೆಸ್ ಮೀಟ್ ಮಾಡಿದ್ದು 1 ವರ್ಷ ಇನ್ನೂ ಅವಾಗ ಈಗಿನ ಬೊಮ್ಮಾಯಿ ಸಾಹೇಬರು ಅವಾಗ ಗೃಹ ಮಂತ್ರಿಗಳಾಗಿದ್ದರು, ಆದರೆ ಕಂದಾಯ ಸಚಿವರು ಇವರೇ ಇದ್ದರು. ಇವರಿಗೆ ನಾನು ಲೆಟರ್ ಕಳಿಸಿದ್ದೆ, ಅವ್ರಿಗೂ ಬೊಮ್ಮಾಯಿಯವ್ರು ಕೊಟ್ಟಿದ್ದೆ ಆ ಸಂದರ್ಭದಲ್ಲಿ. ಒಳ್ಳೆ ಅದೇ ಅಧಿಕಾರಿ ಮತ್ತಂದರು ಕನಿಷ್ಠ ಒಂದು 3-4 ವರ್ಷ ಒಬ್ಬನೇ ಅಧಿಕಾರಿ ಬಿಜಾಪುರದಲ್ಲಿ ಅವನು ಬಿರಾದಾರ ಅನ್ನುವಂಥವ ಸಬ್ ರಿಜಿಸ್ಟ್ರಾರ್ ಆಫೀಸ್ನಾಗ ಸಬ್ ರಿಜಿಸ್ಟ್ರಾಗಿ ಕೆಲಸ ಮಾಡತ್ತಾರ. ಇವನ್ನ ರಕ್ಷಣೆ ಮಾಡತ್ತಾರೆ ಇವರು ಬಿಜಾಪುರದಲ್ಲಿ. ಇವ್ರು ನಮ್ಮ ಜನಪ್ರತಿನಿಧಿಗಳು ಅವ್ರು ರಕ್ಷಣೆ ಮಾಡಿ ಅವನೇ ವಾಪಸ್ ತರತ್ತಾರೆ. ಇಷ್ಟು ಜನರಿಗೆ ತೊಂದರೆ ಆಗ್ಯದ. ಭಾಳಷ್ಟು ಮಂದಿ ಊರು ಬಿಟ್ಟು ಹೋದವರು ಸೈಟ್ಗಳು ಇರ್ಬೋದು, ಮನೆಗಳು ಇರ್ಬೋದು, ಹೊಲಗಳು ನಕಲಿ ದಾಖಲಾತಿ ಸೃಷ್ಟಿ ಮಾಡಿ ಕೋಟ್ಯಾಂತರ ರೂಪಾಯಿ ಬಹುತೇಕ 1-2 ಕೋಟಿ ಅಲ್ಲ ಭಾಳಷ್ಟು ಕೋಟಿಗಳು 100 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ. ಇನ್ನು ಹಿಂದೆ ಕೂಡ ತಾವೆಲ್ಲ ಭಾಳಷ್ಟು ಸುದ್ದಿ ಮಾಧ್ಯಮದಲ್ಲಿ ಹೊರಗೆ ಬಂದಿತ್ತು. ಅದು ಅಷ್ಟು ಪ್ರಕರಣಗಳಾದರೂ ಇನ್ನೂ ತನಕ ನಿಂತಿಲ್ಲ. ಅದೇ ಅಧಿಕಾರಿನೇ ಮುಂದೆ ಅದೇ ಬಿರಾದಾರನೇ ಬಿಜಾಪುರದ ಸಬ್ ರಿಜಿಸ್ಟ್ರಾರ್ ಅವನೇ 3-4 ವರ್ಷದಿಂದ ಇಲ್ಲೇ ಇರೋದು. ಅವ್ನು ಟ್ರಾನ್ಸ್ಫರ್ ಆದರೂ ಹೊಳ್ಳೆ ಅವನಿಗೆ ಇಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳನ್ನು ವಾಪಸ್ ಕರ್ಕೊಂಡ್ಬಂದಿಡೋದು. ಭಾಳಷ್ಟು ಭ್ರಷ್ಟಾಚಾರ ಮುಕ್ತ, ನಾನು ಯಾವುದೇ ಭ್ರಷ್ಟಾಚಾರದಾಗಿಲ್ಲ ಕೆಲವೊಬ್ಬರು ರಾಜಕಾರಣಿಗಳು ಹೇಳ್ಕೊಳತ್ತಾರೆ. ಆದರೆ ಇಂಥ ಅಧಿಕಾರಿಗಳ ರಕ್ಷಣೆ ಇಲ್ಲಿ ಬಿಜಾಪುರದ ನಗರದಲ್ಲಿ ನಡೀತಿರೋದನ್ನು ಜಿಲ್ಲಾ ಕೇಂದ್ರ ಇದು ನನಗೆ
ಭಾಳಷ್ಟು ಖೇದ ಅನ್ಸಾತ. ಯಾಕಂದ್ರೆ ಇವರು ಭಾಷಣ ಮಾಡೋದೊಂದು ಬೇರೆ, ಇಂಥ ಅಧಿಕಾರ ರಕ್ಷಣೆ ಮಾಡಿದ್ರೆ ಏನಿದ್ರ ಅರ್ಥ, ಇದ್ರ ಹಿನ್ನೆಲೆ ಏನು, ಯಾವ ಸ್ವಾರ್ಥಕ್ಕಾಗಿ ಅವ್ರನ್ನ ಇಲ್ಲಿ ನೀವು ಕಂಟಿನ್ಯೂ ಮಾಡಿದ್ರಿ? ಇಷ್ಟೆಲ್ಲ ಅಕ್ರಮ ಇದು ನಡೆದರೂ ಕೂಡ ನಾವು ತನಿಖೆಗೆ ಲೆಟ್ರ್ ಬರೋದ ಮ್ಯಾಗೂ ಕೂಡ ಸರ್ಕಾರ ಕ್ರಮ ತೊಗೊಂಡು ಅಧಿಕಾರ ಬದಲಾವಣೆ ಮಾಡಿದ್ರು ಹೊಳ್ಳಿ ಅವನಿಗೆ ಇಂಟ್ರೆಸ್ಟ್ ಕೊಟ್ಟು ನೀವು ವಾಪಸ್ ತೊಗೊಂಬರ್ತೀರಿ. ಇಲ್ಲಿ ಬಿಜಾಪುರ ನಗರದಲ್ಲಿ ಇದೊಂದು ಭಾಳ ದೊಡ್ಡ ಒಂದು ಜಾಲ ಇದೆ. ಇದನ್ನು ಅಧಿಕಾರಿ ಸಬ್ ಅಧಿಕಾರಿನೇ ಇದನ್ನು ಅದ್ರಾಗ ಶಾಮೀಲ್ ಅದರ ನನ್ನ ಸಂಶಯ ಅದ. ಇವನ್ನ ರಕ್ಷಣೆ ಮಾಡಿದಂಥ ರಾಜಕಾರಣಿಗಳು ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು. ನಡೆದವ ಕೆಲವೊಂದು ಹೊರಗಡೆ ಸೆಟೆಟ್ ಆಗಿಬಿಟ್ಟು ಸರ್, ಕೆಲವೊಂದು ಹಳೆಯವರಿದ್ದವ್ರು ಸಂಭಾಯ್ತಿದ್ದವ್ರು ಏನು ಮಾಡಿದ್ರು, ಅವ್ರು ಮೋಸ ಹೋಗಿರ್ತೇಳಿ ಹೊಳೆ ಮೂಲ ಮಾಲಕ್ಕೆ ಬಿಟ್ಟು ಕೊಟ್ಟು ರೊಕ್ಕ ಡೂಬಾದು ಪಾಪ ಅವ್ರು ಕೆಲವು ಹೋಲ್ ಕೊಟ್ಟು ಅಂಥದ್ದು ರಗಡ ಮಂದಿ ಬೆಟ್ ಮಾಡಿಸ್ತೀನಿ ನಾ ಬೇಕಾರೆ ಅಂಥವ್ರು ಬೆಟ್ ಮಾಡಿಸ್ಕೊಡ್ತೀನಿ ಬೇಕಾರೆ. ನಮ್ಮ ನಗರ ಅಧ್ಯಕ್ಷ ಇದ್ದವ್ರದ್ದೇ ಆಗ್ಯದ. ನಮ್ಮ BJP ನಗರ ಅಧ್ಯಕ್ಷಂದ ಅವ್ರ ಪ್ಲಾಟ ಅವ್ರ ಅಣ್ಣನ ಹೆಸರು ಸಾಯಿಗೊಡೋನು, ಇನ್ನೊಬ್ಬರು ಯಾವನೋ ಸಾಯಿಗೊಂಡು ಹಿಡ್ಕೊಂಡು ತಂದು ಆ ಸಾಯಿಗೊಡೋನು ಅಂತೇಳಿ ಒಂದು ಹೆಸರು ಕ್ರಿಯೇಟ್ ಮಾಡಿ ಮಾರಾಟ ಮಾಡಿದ್ರು. ಸಿಕ್ತು ಹೋಗಿ ನಾವು ಮತ್ತೆ ಖರೀದಿಯಲ್ಲಿ ಹೋಗಿ ಸ್ಟಾಪ್ ಮಾಡಿಸಿ ಎರಡನೇದವ್ರು ಖರೀದಿ ಆಗಲ್ಕತ್ತಿದ್ರು. ಅದು ಒಬ್ರು ಆಗಿ ಮತ್ತೊಬ್ಬ ಮಾರ್ಲಾತಿದ್ದವ ಹೋಗಿ ನಾನು ಒಬ್ಬನ ಕೊಟ್ಟು ಕಳಿಸಿ ಅದು ಅರ್ಜಿ ಕೊಡಿಸಿ ಸ್ಟಾಪ್ ಮಾಡಿ ಕೋಟಿ ಹಾಕಿ ಇಟ್ಟಿವಿ. ಅದಕ್ಕೆ 1,30,30,00,000 ರೂಪಾಯಿ ಪ್ರೈವೇಟ್ ಆಸ್ತಿ. ಇದು ಅದು ರೇಟ್ ಅದ್ರದ್ದು 1,30,00,000 ಕೇಳತ್ತಾರ ರೀ ಆಸ್ತಿ. ಇಂಥವು ನೂರಾರಾಗ್ಯಾವ. ಇದೇ ಸಬ್ರೆಸ್ಟ್ ಇದ್ದಕ್ರೆ ಹುಡುಕಾಡತ್ತಿದ್ದೇವೆ. ಸ್ಟೇಟ್ಮೆಂಟ್ ಇದ್ರಾಗ ಸಿಗಲಾಗ್ಯಾವ. ಅಂದ್ರೆ ನಿಮ್ಮದು ನೀವೇ ಮಾಡಕ್ಕಾರ ಡೇಟ್ ತೆಗಿಯತ್ತಿದೆ. ಅವಾಗ ಬೇರೆ ಒಬ್ಬ ಅಧಿಕಾರಿ ಬಂದಿದ್ದಿಲ್ಲ 6 ತಿಂಗಳು ಅವನಿಗೆ ಹೊಳ್ಳಿ ಕಳಿಸ್ಬಿಟ್ರು. ಹೊಳ್ಳಿ ಅವನಿಗೆ ಯಾಕೆ ಇಂಟ್ರೆಸ್ಟ್ ಕೊಡ್ತಂದ್ರಿ? ನಮಗೆ ಸಮಸ್ಯೆ ಬರತ್ತ. ನೀವು ಅವನ್ಯಾಕೆ ಬರತ್ತೀರಿ? ಇಷ್ಟು ಜನರಿಗೆ ತೊಂದರೆ ಆಗ್ಯದ. 100 ಕೋಟಿ ರೂಪಾಯಿ ಪ್ರಾಪರ್ಟಿಯಲ್ಲಿ ಅಕ್ರಮವಾಗಿ ಪರಭಾರೆ ಆಗೈತಿ. ದಾಖಲಾತಿಗಳನ್ನು ಸುಳ್ಳು ಸೃಷ್ಟಿ ಮಾಡಿ ಅವನ್ನ ಪರಭಾರೆ ಮಾಡ್ಯಾರ. ಹುಟ್ಟಿದದಕ್ಕೆ ಇದು ನನ್ನ ಆರೋಪ ಅದ. ನನಗೆ ಸಿಟ್ಟು ಬಂದಿದೆ. ಅದಕ್ಕಂದ್ರೆ ಗೊತ್ತಾದ ಕೂಡಲೇನು ಪ್ರಕರಣಗಳು ಬೆಳಕಿಗೆ ಬಂದ ಕೂಡಲೇನು ಇಂಥ ಅಧಿಕಾರಿ ಇದ್ದಕ್ರೆ ಆಗ್ಯಾವ ಗೊತ್ತಾದ ಕೂಡಲೇನು ಅದೇ ಅಧಿಕಾರಿ ಟ್ರಾನ್ಸ್ಫರ್ ಸರ್ಕಾರದವ್ರು ಮಾಡಿದ್ರು ಹೊಳ್ಳಿ ತರ್ತೀರಂದ್ರೆ ಅವ್ರನ್ನೇ ಇಂಟ್ರೆಸ್ಟ್ ಕೊಟ್ಟು ಬಿಜಾಪುರಕ್ಕೆ ಹೊಳ್ಳಿ ಮತ್ತೆ ಅದೇ ಜಗತ್ತಂದು ಅದಕ್ಕೆ 4 ವರ್ಷ ಆಯ್ತವ ಇಲ್ಲೇ ಕೂತಾವ ಸಬ್ರೆಸ್ಟ್ ಬಿಜಾಪುರದಾಗ. ಎಷ್ಟು ಜನರಿಗೆ ತೊಂದರೆ ಆಗೋದು ನಿಮ್ಗೆ ಇನ್ನೂ ಬಹುತೇಕ ನಿಮ್ಮಲ್ಲಿ ಯಾರಿಗೆ ಆದಂಗಿಲ್ಲ, ಪೇಪರ್ದವ್ರಿಗೆ. ಅದು ಇಲ್ಲಿ ನಿಮ್ಮ ಆಸ್ತಿಗಳು ಯಾವ ರೀತಿ ಚೆಕ್ ಮಾಡ್ಕೊರಿ, ನಿಮ್ಮ ಉಳ್ದಾವ ಇಲ್ಲಿ ನೋಡಿ ಚೆಕ್ ಮಾಡ್ಕೊರಿ. ಹಾಗಾಗಿಬಿಟ್ಟದ ಬಿಜಾಪುರದಾಗ. ನಮ್ಮ ಆಸ್ತಿ ನಮ್ಮ ಹೆಸರು ಅದಾವನು ಗೊತ್ತಾಗ್ಯಾವ. ಹೌದು, ಎಷ್ಟು ದೊಡ್ಡ ಫ್ರಾಡ್ ನೋಡಿ. ಏನೋ ಇಡೀ ಜೀವಮಾನ ದುಡ್ದು ಕಸಿದ ಪಾಪ ಬಡವರು ಒಂದು ಪ್ಲಾಟ್ ತೊಳೆದೇ ಒಬ್ಬ ಸಣ್ಣ ಸಾಮಾನ್ಯ ಮಧ್ಯಮ ವರ್ಗದ ನೌಕರಿ ಮಾಡವ ಒಂದು ಪ್ಲಾಟ್ ತೊಗೊಳಕ್ಕೆ ಎಷ್ಟೋ ಕಷ್ಟ ಆಗಿರ್ತದೆ. 10 ಲಕ್ಷ 15 ಲಕ್ಷ ಕೊಟ್ಟು ತೊಗೊಳಕ್ಕೆ ಇಡೀ ಸರ್ವಿಸ್ ಹೋಗಿರ್ತದೆ. ಅವ್ನು ರಿಟೈರ್ಮೆಂಟ್ ಬರೋ ಟೈಮ್ದಾಗ ಒಂದು ಪ್ಲಾಟ್ ತೊಗೊಂಡಿರ್ತಾನೆ. ಅದು ಕಳ್ಳರ ಮಾರ್ಗದಿಂದ ಮತ್ತೊಬ್ಬ ಮಾರಾಟ ಆಗಿಬಿಟ್ರೆ ಅವ್ನ ಗತಿ ಏನಂತ ಹೇಳ್ರಿ? ಅಕಸ್ಮಾತ್ ಒಬ್ಬ ಏನೋ ಇಡೀ ಜೀವಮಾನ ದುಡ್ಡು ಒಂದು ಪ್ಲಾಟ್ ತೊಗೊಂಡಿರ್ತಾನೆ ಕೊಗೊಳೆ ಮಾಡಿ, ಅದು ಡೂಪ್ಲಿಕೇಟ್ ಇರ್ತದೆ. ಅವ್ರ ರೊಕ್ಕ ಡೂಬ್ ಆಗಿಬಿಡ್ತದೆ. ಅವ್ನ ಗತಿ ಏನು? ಈ ಸಾಮಾನ್ಯಲ್ಲಿ ಭಾಳಷ್ಟು ಗಂಭೀರವಾದಂಥದ್ದು, ಭಾಳಷ್ಟು ಜನರಿಗೆ ತೊಂದರೆ ಆಗಿದ್ದಿತ್ತು. ಅದಕ್ಕೆ ನಾನು ಪದೇ ಬಸ್ಸೇ 3 ಸಲ ನಿಮ್ಮ ಮುಂದೆ ಹೇಳೋದು. ಯಾಕ್ರಿ 2-3 ಸಲ ಆಯ್ತಿದ್ದೆ ಎಲ್ಲ ಕತ್ ನಾನು ಒಂದ್ಸಲ ಆರೋಪ ಮಾಡಿದ್ದದ. मुझे तो बस हो गया है, रोज तरकारी वालों का इंतजार करूं, फिर दाम कम करने के लिए उनसे रिक्वेस्ट करूं। अरे दीदी, अब बिगोज है ना, वो भी बेस्ट क्वालिटी के साथ अच्छे डिस्काउंट के साथ 30 मिनट में आपके घर तक। सच में? जी हाँ। क्या नाम बताया आपका? बिगोज। अभी डाउनलोड करो और घर बैठे जो चाहे वो मंगाओ। और खबरों के लिए देखते रहिए बी न्यूज़ नेशन।